ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನಿದೆ ಆ ಒಂದು ಸಬ್ಜೆಕ್ಟಲ್ಲಿ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟನ್ನು ಯಾವ ಥರ ನೀವು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು 6th ಸೆಮಿಸ್ಟರ್ ಇರ್ತಕ್ಕಂಥ BCom ಮತ್ತು BBA ಸ್ಟೂಡೆಂಟ್ಸ್ಗೆ ಬರ್ತಕ್ಕಂಥದ್ದು. ಸೊ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ಪ್ರಿಪೇರ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋಯಿಂಗ್. ನೋಡಿ, ಅವರು ಹೇಳಿದ್ದಾರೆ ಕ್ವಶನ್ಸ್ ಅಲ್ಲಿ ಏನು ಪ್ರಿಪೇರ್ ಮಾಡಬೇಕಂತೆ, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಏನೇನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ಕಾಲಮ್ ಅಲ್ಲಿ ಪರ್ಟಿಕ್ಯುಲರ್ಸ್ ಅಲ್ಲಿ ಇನ್ಫಾರ್ಮೇಶನ್ಸ್ ಇದೆ ಅಂಡ್ 31/3/2025, 31/3/2026 ಕೊಟ್ಟಿದ್ದಾರೆ. ಸೊ ನೋಡಿ, ಪರ್ಟಿಕ್ಯುಲರ್ಸ್ ಅಲ್ಲಿ ಏನೆಲ್ಲ ಇದೆಯಪ್ಪ ಅಂದ್ರೆ, ಸೇಲ್ಸ್ ಕೊಟ್ಟಿದ್ದಾರೆ 16 ಲ್ಯಾಕ್ ಇದೆ, 20 ಲ್ಯಾಕ್ ಇದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ 8 ಲ್ಯಾಕ್ ರುಪೀಸ್ ಇದೆ, 12 ಲ್ಯಾಕ್ ರುಪೀಸ್ ಇದೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅಂತ ಒಂದರಲ್ಲೇ ಎಲ್ಲ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 2,80,000 ಇದೆ, 4 ಲ್ಯಾಕ್ ರುಪೀಸ್ ಇದೆ. ಅದರ್ ಇನ್ಕಮ್ ಕೊಟ್ಟಿದ್ದಾರೆ 40,000, 1,20,000 ಇದೆ. ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ 2,40,000, 2,80,000. ನೋಡಿ, ಇಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಬಿಟ್ಟು ನಮ್ಗೆ ಹೇಳಿದ್ದಾರೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ. ಸೊ ನೋಡಿ, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ನೀವು ಯಾವ ತರ ಫಾರ್ಮ್ಯಾಟ್ ಹಾಕೋಬೇಕು, ಹೇಗೆ ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಸೊ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೆಡ್ಡಿಂಗ್ ಹಾಕೊಂಡು ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ನೆಕ್ಸ್ಟ್ ನೀವು 2 ವರ್ಷ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. 31/3/2025 ಅಲ್ಲಿ ಅಮೌಂಟ್ ಕಾಲಮ್ ಅಂಡ್ ಪರ್ಸೆಂಟೇಜ್ ಕಾಲಮ್ ಹಾಕೊಳ್ಳಿ. ಅಂಡ್ ಸೇಮ್ ಅದೇ ತರ 31/3/2026 ಅಲ್ಲಿ ಅಮೌಂಟ್ ಕಾಲಮ್ ಮತ್ತೆ ಪರ್ಸೆಂಟೇಜ್. ಅಂದ್ರೆ ಕ್ವಶನ್ ಅಲ್ಲಿ ಅಮೌಂಟ್ ಅನ್ನ ಅವರೇ ಕೊಟ್ಟಿದ್ದಾರೆ, ಯಾವ ವರ್ಷ ಏನೇನು ಐಟಮ್ ಇದೆ, ಎಷ್ಟೆಷ್ಟು ಅಮೌಂಟ್ ಇದೆ ಅಂತ. ಆ ಅಮೌಂಟ್ಗೆ ನಾವು ಜಸ್ಟ್ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಷ್ಟೇ. ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಕೊಟ್ಟಿರೋ ಅಮೌಂಟ್ಗೆ ನಾವು ಪರ್ಸೆಂಟೇಜ್ ಅನ್ನ ಮಾಡಬೇಕಾಗತ್ತೆ. ಸೊ ಯಾವ್ಯಾವ ತರ ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ಫಸ್ಟ್ ನೀವು ಯಾವುದೇ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡಿ, ಕಂಪ್ಯಾರಿಟಿವ್ ಮಾಡಿ, ಕಾಮನ್ ಮಾಡಿ ಅಥವಾ ಟ್ರೆಂಡ್ ಅನಾಲಿಸಿಸ್ ಮಾಡಿ. ಸೊ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ನೀವು ತಗೋಬೇಕಾಗಿರೋದು ಸೇಲ್ಸ್ ಅನ್ನ ತಗೋಬೇಕು. ಫಸ್ಟ್ ನೀವು ಸೇಲ್ಸ್ ತಗೋಬೇಕು. ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ ಅಂದ್ರೆ ಎಸ್ ಸೇಲ್ಸ್ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 2025 ಅಲ್ಲಿ 16 ಲ್ಯಾಕ್ ರುಪೀಸ್ ಸೇಲ್ಸ್ ಇದೆ. ದಿಸ್ ಇಸ್ 16 ಲ್ಯಾಕ್ ಫಸ್ಟ್ ಇಯರ್ ಇರ್ತಕ್ಕಂಥದ್ದು. ಅಂಡ್ 2026 ಅಲ್ಲಿ 20 ಲ್ಯಾಕ್ ರುಪೀಸ್ ಸೇಲ್ಸ್ ಕೊಟ್ಟಿದ್ದಾರೆ. ನೋಡಿ, ಇದು ಕ್ವಶನ್ ಅಲ್ಲೇ ಇರ್ತಕ್ಕಂಥ ಸೇಲ್ಸ್ ಅಮೌಂಟ್. ಇದಕ್ಕೆ ನಾವು ಪರ್ಸೆಂಟೇಜಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಸೇಲ್ಸ್ ಈಸ್ ಅ ಬೇಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಪರ್ಸೆಂಟೇಜ್. ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೇಲ್ಸೇ ಬೇಸ್ ಆಗಿ ನಾವು ತಗೋಬೇಕು. ಹಾಗಾಗಿ ಸೊ ಬೇಸ್ ಏನಿದೆ ಸೇಲ್ಸ್, ಅದರ ಪರ್ಸೆಂಟೇಜು ಯಾವಾಗಲೂ ಕೂಡ 100% ಇರುತ್ತೆ. ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಸೇಲ್ಸ್ ಇಸ್ ಎ ಬೇಸ್, ಸೊ ಬೇಸ್ ಪರ್ಸೆಂಟೇಜ್ ಈಸ್ ಆಲ್ವೇಸ್ 100% ಇರುತ್ತೆ. ಸೊ ಅದನ್ನ ನೀವೆಲ್ಲೂ ಕ್ಯಾಲ್ಕುಲೇಷನ್ಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೇಲ್ಸ್ ನ ಪರ್ಸೆಂಟೇಜ್ ಎಷ್ಟೇ ಅಮೌಂಟ್ ಕೊಡ್ಲಿ 100% ಇರುತ್ತೆ. ವರ್ಷ ತಗೊಳ್ಳಿ, ಸೇಲ್ಸ್ ಯಾವಾಗಲೂ ಕೂಡ 100% ಇರುತ್ತೆ. ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಸೇಲ್ಸ್ ಬೇಸ್ ಆಗಿ ತಗೋಬೇಕು. ಹಾಗಾಗಿ ಬೇಸ್ ನ ಪರ್ಸೆಂಟೇಜ್ ಯಾವಾಗಲೂ ಕೂಡ 100% ಇರುತ್ತೆ. ಸೊ ಒನ್ಸ್ ನೀವು ಸೇಲ್ಸ್ ಅನ್ನ ತಗೊಂಡಾದ್ಮೇಲೆ ಸೇಲ್ಸ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ ಏನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗೂಡ್ ಸೋಲ್ಡ್, ದಟ್ ಈಸ್ COGS ಅಂತ ಕರಿತೀವಿ. ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಅನ್ನ ಲೆಸ್ ಮಾಡಬೇಕು. ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಇಲ್ಲೇ ಕೊಟ್ಟಿದ್ದಾರೆ. ಸೊ 2025 ಅಲ್ಲಿ 8 ಲ್ಯಾಕ್ ರುಪೀಸ್ ಇದೆ. ಸೊ ನಾನು ಅಮೌಂಟ್ ತಗೊಳ್ತೀನಿ. 2025 ಅಲ್ಲಿ 8 ಲ್ಯಾಕ್ ರುಪೀಸ್ ಇದೆ. 2026 ಅಲ್ಲಿ 12 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಇದು ಅಮೌಂಟ್ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರೋದು. ಈಗ ನಾವು ಇದಕ್ಕೆ ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಹೇಗೆ ಪರ್ಸೆಂಟೇಜ್ ಮಾಡಬೇಕು ತಪ್ಪ, ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೋಡಿ, ಬೇಸ್ ಸೇಲ್ಸ್ ಆಗಿರೋದ್ರಿಂದ ಈಗ COGSಗೆ ನಾನು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ COGS ನ ವ್ಯಾಲ್ಯೂ ಎಷ್ಟಿದೆ, 8 ಲ್ಯಾಕ್ ರುಪೀಸ್ ವ್ಯಾಲ್ಯೂ ಇದೆ. ಸೊ 8 ಲ್ಯಾಕ್ ರುಪೀಸ್ ಡಿವೈಡೆಡ್ ಬೈ ಸೇಲ್ಸ್ ವ್ಯಾಲ್ಯೂ ಎಷ್ಟಿದೆ 25 ಅಲ್ಲಿ 16 ಲ್ಯಾಕ್ ರುಪೀಸ್ ಇದೆ. 16 ಲ್ಯಾಕ್ ರುಪೀಸ್ ಇಂಟು 100 ಮಾಡಿ, ದಟ್ ಈಸ್ 8 ಲ್ಯಾಕ್ ರುಪೀಸ್ ಡಿವೈಡೆಡ್ ಬೈ 16 ಲ್ಯಾಕ್ ರುಪೀಸ್ ಇಂಟು 100 ಮಾಡಿದ್ರೆ ನಮಗೆ 50% ಬರುತ್ತೆ. 50%. ಸೊ ಯಾವಾಗಲೂ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಹೀಗೆ ಮಾಡಬೇಕು. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ವ್ಯಾಲ್ಯೂ 8 ಲ್ಯಾಕ್ ರುಪೀಸ್ ಇದೆ ಡಿವೈಡೆಡ್ ಬೈ
ಆ ವರ್ಷದ ಸೇಲ್ಸ್ ಬಂದು 16 ಲ್ಯಾಕ್ ರುಪೀಸ್ ಇದೆ. ಸೊ 8 ಲ್ಯಾಕ್ ಡಿವೈಡೆಡ್ ಬೈ 16 ಲ್ಯಾಕ್ ಇಂಟು 100 ಮಾಡ್ಕೊಂಡ್ರೆ ನಿಮಗೆ ಪರ್ಸೆಂಟೇಜ್ 50% ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ. ದಟ್ ಈಸ್ 16 ಲ್ಯಾಕ್, ದಟ್ ಈಸ್ 8 ಲ್ಯಾಕ್ ರುಪೀಸ್ divided by 16 lakh rupees into 100. So 8 lakh rupees divided by 16 lakh rupees into 100 ಮಾಡಿದ್ರೆ ನಿಮಗೆ 50% ಸಿಗುತ್ತೆ. ಇದು 2025 ಗೆ ಮಾಡಿದ್ದೀನಿ. ಈಗ ಅದೇ ತರ ನೀವು 2026 ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 12 lakh rupees ಇದೆಯಲ್ಲ, ಇದಕ್ಕೆ ನೀವು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ, ಸೊ ನೋಡಿ ಇಲ್ಲಿರೋ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಮೌಂಟ್ ಎಷ್ಟು 12 lakh rupees ಇದೆ. ದಟ್ ಇಸ್ 12 lakh ಡಿವೈಡೆಡ್ ಬೈ 20 lakh rupees ಇಂಟು 100 ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ, ದಟ್ ಈಸ್ 12 lakh ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದ್ರೆ ನಮಗೆ 60% ಸಿಗುತ್ತೆ. ಸೊ 60% ಸಿಗುತ್ತೆ. ಸೊ ಪರ್ಸೆಂಟೇಜ್ ನ ನೀವು ಹೀಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ COGS ಇರೋದು 12 lakh rupees ಡಿವೈಡೆಡ್ ಬೈ ಬೇಸ್ ಬಂದು ಸೇಲ್ಸ್ ಆ ವರ್ಷ 20 lakh rupees ಇದೆ. 20 lakh ಇಂಟು 100 ಮಾಡಿದ್ರೆ ಸೊ ನಿಮಗೆ 60% ಸಿಗುತ್ತೆ. ಸೊ ಇದು ಸೇಲ್ಸ್ಗೆ ಪರ್ಸೆಂಟೇಜ್. ಈಗ ಸೇಲ್ಸ್ ಅಲ್ಲಿ ಎಲ್ಲ COGS ನ ಲೆಸ್ ಮಾಡಬೇಕು. ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್. ಸೊ ಈಗ ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ, ಈಗ ಸೇಲ್ಸ್ ನೋಡಿ, ಫಸ್ಟ್ ಇಯರ್ ಸೇಲ್ಸ್ ಎಷ್ಟಿದೆ 16 lakh ಇದೆ. 16 lakh ಅಲ್ಲಿ 8 lakh rupees ಹೋದ್ರೆ ನಮಗೆ ಬರ್ತಕ್ಕಂಥದ್ದು ಕಾಸ್ಟ್ ಆಫ್ ಗುಡ್ಸ್ ಹೋದ್ರೆ ನಮಗೆ ಬರ್ತಕ್ಕಂಥದ್ದು ಗ್ರಾಸ್ ಪ್ರಾಫಿಟ್ 8 lakh rupees ನನಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಸೊ ಅದೇ ತರ 2026 ಅಲ್ಲಿ ನಾನು ನೋಡಿದ್ರೆ 20 lakh ಅಲ್ಲಿ 12 lakh rupees ಹೋದ್ರೆ ಸೊ ನನಗೆ ಬರ್ತಕ್ಕಂಥದ್ದು 8 lakh rupees ನನಗೆ ಗ್ರಾಸ್ ಪ್ರಾಫಿಟ್ 2026 ಅಲ್ಲೂ ಸಿಗುತ್ತೆ. ಸೊ ಈಗ ಈ ಗ್ರಾಸ್ ಪ್ರಾಫಿಟ್ಗೆ ನೀವು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಸೇಮ್ ಪ್ರೋಸೆಸ್. ಗ್ರಾಸ್ ಪ್ರಾಫಿಟ್ 2025 ಅಲ್ಲಿ 8 lakh rupees ಇದೆ. 8 lakh rupees ಡಿವೈಡೆಡ್ ಬೈ, ಸೊ ಸೇಲ್ಸ್ ಬಂದು 16 lakh rupees ಇದೆ, ಇಂಟು 100 ಮಾಡಿದ್ರೆ ನಿಮಗೆ 50% ಸಿಗುತ್ತೆ. ಸೊ ಅಂದ್ರೆ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಅಮೌಂಟ್ ಇಂಟು 100 ಮಾಡಿದ್ರೆ 50% ಬರುತ್ತೆ. ಇದು 2025ಗೆ. ಅದೇ ತರ 26ಗೆ ಬಂದ್ರೆ ನೋಡಿ, ಸೊ 26 ಅಲ್ಲಿ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ 8 lakh rupees ಇದೆ, ಡಿವೈಡೆಡ್ ಬೈ ಆಯಾ ವರ್ಷದ ಸೇಲ್ಸ್ ಬಂದು ಎಷ್ಟಿದೆ 20 lakh rupees ಇದೆ. ಸೊ 20 lakh rupees ಇಂಟು 100 ಮಾಡಿದ್ರೆ ಸೊ ನಮಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಇಂಟು 100 ಮಾಡಿದ್ರೆ 40% ಬರುತ್ತೆ. ಇದು ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಇರ್ತಕ್ಕಂಥದ್ದು. ಸೇಲ್ಸ್ ಅಲ್ಲಿ COGS ಕಳೆದಾಗ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ನೀವು ಗ್ರಾಸ್ ಪ್ರಾಫಿಟ್ ಅಮೌಂಟ್ ಆಯಾ ವರ್ಷದ ಅಮೌಂಟ್ ಡಿವೈಡೆಡ್ ಬೈ ಸೇಲ್ಸ್ ಆಯಾ ವರ್ಷದ ಸೇಲ್ಸ್ ಅಮೌಂಟ್ ಇಂಟು 100 ಮಾಡ್ಕೊಳ್ಳಿ, ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಈ ಗ್ರಾಸ್ ಪ್ರಾಫಿಟ್ ಅಲ್ಲಿ ನೀವು ಏನ್ ಲೆಸ್ ಮಾಡಬೇಕು ಅಂದ್ರೆ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಬೇಕು. ಸೊ ಯಾವುದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ನೋಡಿ ಸೇಲ್ಸ್ ಆಯ್ತು, COGS ಆಯ್ತು, ಇಲ್ಲಿ ಇದೆಲ್ಲ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಇದನ್ನ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ನಮಗೆ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅಂತ ಒಂದರಲ್ಲೇ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಅಂದ್ರೆ ಫಸ್ಟ್ ಇಯರ್ 2,80,000 ಕೊಟ್ಟಿದ್ದಾರೆ. ಸೆಕೆಂಡ್ ಇಯರ್ ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 4 lakh rupees ಕೊಟ್ಟಿದ್ದಾರೆ. ನೋಡಿ ಇದು ಅಮೌಂಟ್ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರೋದು. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಈಗ ಇದಕ್ಕೆ ನಾವು ಪರ್ಸೆಂಟೇಜ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಸೊ ಪರ್ಸೆಂಟೇಜ್ ಹೇಗೆ ಮಾಡಬೇಕಪ್ಪ ಅಂದ್ರೆ, ಈಗ ನೋಡಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಬಂದು 2,80,000 ಇದೆ. 2,80,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ, ಸೇಲ್ಸ್ 16 lakh ಇದೆ. 16 lakh ಇಂಟು 100 ಮಾಡ್ಕೊಳ್ಳಿ. ಸೊ 2,80,000 ಡಿವೈಡೆಡ್ ಬೈ 16 lakh ಇಂಟು 100 ಮಾಡಿದ್ರೆ ನಮಗೆ 17.5% ಸಿಗುತ್ತೆ. ಸೊ 17.5% ಫಸ್ಟ್ ಇಯರ್ ಪರ್ಸೆಂಟೇಜ್ ಸಿಗುತ್ತೆ. ಸೊ ಈಗ ಅದೇ ತರ ನೀವು ಸೆಕೆಂಡ್ ಇಯರ್ಗೆ ಬಂದ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಬಂದು 4 lakh rupees ಇದೆ. 4 lakh rupees ಇರ್ತಕ್ಕಂಥ ವ್ಯಾಲ್ಯೂ ಡಿವೈಡೆಡ್ ಬೈ 26 ಅಲ್ಲಿ ಸೇಲ್ಸ್ ವ್ಯಾಲ್ಯೂ ಎಷ್ಟಿದೆ 20 lakh ಇದೆ, ಇಂಟು 100 ಮಾಡ್ಕೊಳ್ಳಿ. ದಟ್ ಈಸ್ 4 lakh ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದ್ರೆ ನಮಗೆ 20% ಸಿಗುತ್ತೆ. ದಟ್ ಈಸ್ 20% ನಮಗೆ ಸಿಗ್ತಾ ಹೋಗುತ್ತೆ. 20%. ಸೊ ಪರ್ಸೆಂಟೇಜ್ ಎಲ್ಲದಕ್ಕೂ ನೀವು ಹೀಗೆ ಮಾಡಬೇಕು. ಸೊ ಆಯಾ ಅಮೌಂಟ್ ಏನಿದೆ, ಸೊ ಆಯಾ ಅಮೌಂಟು ಡಿವೈಡೆಡ್ ಬೈ
ಸೇಲ್ಸ್ ಅಮೌಂಟ್ ಇಂಟು 100 ಮಾಡ್ಕೊಂಡ್ರೆ ನಿಮಗೆ ಪರ್ಸೆಂಟೇಜ್ ಸಿಗ್ತಾ ಆಗುತ್ತೆ. ಈಗ ನೀವೇನು ಮಾಡಬೇಕು ಅಂದರೆ ಗ್ರಾಸ್ ಪ್ರಾಫಿಟಲ್ಲಿ ಸೊ ನೀವು ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸನ್ನು ಲೆಸ್ ಮಾಡಬೇಕು. ಸೊ ಈಗ ಆಪರೇಟಿಂಗ್ ಎಕ್ಸ್ಪೆನ್ಸಸನ್ನು ನೀವು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಎಷ್ಟು ಬರುತ್ತೆ ಆಪರೇಟಿಂಗ್ ಪ್ರಾಫಿಟ್ ಅಂತ ಹೇಳಿದ್ರೆ, ಈಗ 8 ಲ್ಯಾಕಲ್ಲಿ 2,80,000 ಹೋದ್ರೆ 8 ಲ್ಯಾಕಲ್ಲಿ 2,80,000 ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 5,20,000 ಸಿಗುತ್ತೆ, ಅಮೌಂಟ್ ಸಿಗುತ್ತೆ. ಸೊ ಇಲ್ಲಿ 8 ಲ್ಯಾಕಲ್ಲಿ 4 ಲ್ಯಾಕ್ ಹೋದ್ರೆ ನನಗೆ 4 ಲ್ಯಾಕ್ ರುಪೀಸ್ ನನಗೆ ಸಿಗುತ್ತೆ. ಸೊ ಇದು ಅಮೌಂಟ್ ಆಪರೇಟಿಂಗ್ ಪ್ರಾಫಿಟ್, ನನಗೆ ಅಮೌಂಟ್ ಸಿಕ್ತು. ಸೊ ಈ ಆಪರೇಟಿಂಗ್ ಪ್ರಾಫಿಟ್ ಪರ್ಸೆಂಟೇಜ್ ಮಾಡಬೇಕು ಅಂದರೆ ಸೇಮ್ ಪ್ರೋಸೆಸ್ ಅನ್ನು ಅಪ್ಲೈ ಮಾಡಿ. 5,20,000 ಡಿವೈಡೆಡ್ ಬೈ 16 ಲ್ಯಾಕ್ ಇಂಟು 100. 5,20,000 ಡಿವೈಡೆಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ ಅಂತ ಹೇಳಿದ್ರೆ 32.5% ನಮಗೆ ಸಿಗುತ್ತೆ. ಸೊ ಅದೇ ಥರ ನೀವು ಇದಕ್ಕೆ ಪರ್ಸೆಂಟೇಜ್ ಮಾಡ್ತೀರಾ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಅಮೌಂಟ್ ಆಪರೇಟಿಂಗ್ ಪ್ರಾಫಿಟ್ 4 ಲ್ಯಾಕ್ ಡಿವೈಡೆಡ್ ಬೈ ಸೇಲ್ಸ್ ಬಂದು 20 ಲ್ಯಾಕ್ ಇದೆ ಇಂಟು 100 ಮಾಡಿದ್ರೆ ನಿಮಗೆ 20% ಸಿಗುತ್ತೆ. 4 ಲ್ಯಾಕ್ ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 100 ಮಾಡಿದ್ರೆ ನನಗೆ 20% ಸಿಗುತ್ತೆ. ಸೊ ಸೇಲ್ಸ್ ಲೆಸ್ COGS ಯು ವಿಲ್ ಗೆಟ್ GP ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕಳೆದಾಗ ಬರೋದು ಆಪರೇಟಿಂಗ್ ಪ್ರಾಫಿಟ್. ಈ ಆಪರೇಟಿಂಗ್ ಪ್ರಾಫಿಟ್ಗೆ ನೀವೇನು ಮಾಡಬೇಕು ಅಂದ್ರೆ ಏನನ್ನ ಆ್ಯಡ್ ಮಾಡಬೇಕು ಅಂದ್ರೆ ಅದರ್ ಇನ್ಕಮ್ ಕೊಟ್ಟಿದ್ದಾರೆ. ಅದರ್ ಇನ್ಕಮ್ ಅಂದ್ರೆ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಕರಿತೀವಿ. ಸೊ ನಾನ್ ಆಪರೇಟಿಂಗ್ ಇನ್ಕಮ್ ಕೊಟ್ಟಿದ್ರೆ ನೀವು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಕ್ವಶನ್ ಅಲ್ಲಿ ನಮ್ಗೆ ಗಾಳಿ ಹೇಳಿದ್ದಾರೆ ಅದರ್ ಇನ್ಕಮ್ ಎಷ್ಟು ಕೊಟ್ಟಿದ್ರಪ್ಪ ಅಂದ್ರೆ ಫಸ್ಟ್ ಇಯರ್ 40,000 ಕೊಟ್ಟಿದ್ದಾರೆ, ಸೆಕೆಂಡ್ ಇಯರ್ ಬಂದು 20,000 ಕೊಟ್ಟಿದ್ದಾರೆ, 1,20,000. ಸೊ ಈಗ ಇದು ಅಮೌಂಟ್ ಅವರೇ ಕೊಟ್ಟಿರೋದು. ಇದಕ್ಕೆ ನಾವು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಈಗ 2025 ಅಲ್ಲಿ ಅದರ್ ಇನ್ಕಮ್ ಎಷ್ಟಿದೆ 40,000 ಇದೆ. ಸೊ 40,000 ಡಿವೈಡೆಡ್ ಬೈ ಸೇಲ್ಸ್ ಅಮೌಂಟ್ ಎಷ್ಟಿದೆ 16 ಲ್ಯಾಕ್ ರುಪೀಸ್ ಇದೆ. 16 ಲ್ಯಾಕ್ ರುಪೀಸ್ ಇಂಟು 100 ಮಾಡಿ. ಸೊ ನಿಮಗೆ 2.5% ನಮಗೆ ಸಿಗುತ್ತೆ. 2.5% ಸಿಗುತ್ತೆ. ಸೊ ಅದೇ ಥರ ನೀವು 2026ಗೆ ಬಂದಾಗ ಸೊ ಅದರ್ ಇನ್ಕಮ್ ಒಂದು 1,20,000 ಇದೆ. ಸೊ 1,20,000 ಡಿವೈಡೆಡ್ ಬೈ 20 ಲ್ಯಾಕ್ ರುಪೀಸ್. ಸೇಲ್ಸ್ 20 ಲ್ಯಾಕ್ ರುಪೀಸ್ ಇದೆ. 1,20,000 ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 100 ಮಾಡಿದ್ರೆ ಸೊ ನಮಗೆ ಎಷ್ಟು ಪರ್ಸೆಂಟ್ ಸಿಗುತ್ತಪ್ಪ ಅಂದರೆ 6% ನಮಗೆ ಸಿಗ್ತಾ ಹೋಗುತ್ತೆ. 6% ಸಿಗುತ್ತೆ. ಸೊ ಇದು ಪರ್ಸೆಂಟೇಜ್ ಮಾಡ್ತಕ್ಕಂಥದ್ದು. ಸೊ ಈಗ ನೀವು ಆಪರೇಟಿಂಗ್ ಪ್ರಾಫಿಟ್ಗೆ ಅದರ್ ಇನ್ಕಮ್ನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಆಪರೇಟಿಂಗ್ ಪ್ರಾಫಿಟ್ಗೆ ಅದರ್ ಇನ್ಕಮ್ನ ಆ್ಯಡ್ ಮಾಡಿದ್ರೆ ಬರ್ತಕ್ಕಂಥದ್ದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಈಗ 5,20,000ಗೆ 40,000 ಆ್ಯಡ್ ಮಾಡಿದ್ರೆ 5,60,000 ಸಿಗುತ್ತೆ, ಅಮೌಂಟ್ ಸಿಕ್ತು. ಈಗ ಅಮೌಂಟ್ಗೆ ಪರ್ಸೆಂಟೇಜ್ ಮಾಡಬೇಕಾ? ಸೇಮ್ ಪ್ರೋಸೆಸ್. 5,60,000 ಅಮೌಂಟ್ ಡಿವೈಡೆಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿ. 5,60,000 ಡಿವೈಡೆಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿದ್ರೆ ಸೊ ಎಷ್ಟು ಪರ್ಸೆಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ 35% ಬರುತ್ತೆ. ಸೊ 35%. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ನೋಡಿ 4 ಲ್ಯಾಕ್ಗೆ 1,20,000 ಆ್ಯಡ್ ಮಾಡಿದ್ರೆ ಸೊ 5,20,000 ಸಿಗುತ್ತೆ. ಸೊ ಈಗ ನೀವು ಇದಕ್ಕೆ ಪರ್ಸೆಂಟೇಜ್ ಮಾಡಬೇಕು ಅಂದರೆ 5,20,000 ಡಿವೈಡೆಡ್ ಬೈ ಸೇಲ್ಸ್ ಬಂದು 20 ಲ್ಯಾಕ್ ರುಪೀಸ್ ಇದೆ. ಸೊ 20 ಲ್ಯಾಕ್ ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 26% ನಮಗೆ ಸಿಗ್ತಾ ಆಗುತ್ತೆ. 26% ಸಿಗುತ್ತೆ. ಸೊ ಇದು ಆಪರೇಟಿಂಗ್ ಪ್ರಾಫಿಟ್ಗೆ ಅದರ್ ಇನ್ಕಮ್ನ ಆ್ಯಡ್ ಮಾಡಿದಾಗ ಬರ್ತಕ್ಕಂಥದ್ದೇ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಲೆಸ್ ಮಾಡಬೇಕಪ್ಪ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಲೆಸ್ ಮಾಡಿ, ಇಲ್ಲ ಅಂದ್ರೆ ಬೇಡ. ಇನ್ಕಮ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಸೊ ಕ್ವಶನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಇಯರ್ 2,40,000 ಇದೆ ಅಂತ ಹೇಳಿದ್ದಾರೆ, ಸೆಕೆಂಡ್ ಇಯರ್ ಬಂದು 2,80,000 ಇದೆ ಅಂತ ಹೇಳಿದ್ದಾರೆ. ಸೊ ಈಗ ನೋಡಿ, ಈಗ 2,40,000ಗೆ ನಾವು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಇಲ್ಲಿ ಇರತಕ್ಕಂಥ ಅಮೌಂಟ್ 2,40,000 ಡಿವೈಡೆಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿ. 2,40,000 ಡಿವೈಡೆಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 15% ಬರುತ್ತೆ. ಸೊ 15%. ನೆಕ್ಸ್ಟ್ ಇಲ್ಲಿ 2,80,000 ಇದೆ. ಸೊ 2,80,000 ಡಿವೈಡೆಡ್ ಬೈ ಸೇಲ್ಸ್ ಬಂದು 20 ಲ್ಯಾಕ್ ಇದೆ. ಸೊ 2,80,000 ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 100 ಮಾಡಿದ್ರೆ
14% ಸಿಗುತ್ತೆ. 14% ನಿಮಗೆ ಸಿಗುತ್ತೆ. ಸೊ ಈಗ ನೀವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಸೊ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈಗ ನೋಡಿ 5,60,000 ಅಲ್ಲಿ -2,40,000 ಲೆಸ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು 3,20,000 ನಿಮಗೆ ಸಿಗುತ್ತೆ. ಸೊ ಈ 3,20,000ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರೆ, ಸೇಮ್ ಪ್ರೋಸೆಸ್ ಅಪ್ಲೈ ಮಾಡಿ. 3,20,000 ಅಮೌಂಟ್ ಡಿವೈಡೆಡ್ ಬೈ ಸೇಲ್ಸ್ ಬಂದು 16 ಲ್ಯಾಕ್ ಇದೆ, 3,20,000 ಡಿವೈಡೆಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಸಿಗುತ್ತಪ್ಪ ಅಂದ್ರೆ, ಫಸ್ಟ್ ಇಯರ್ 20% ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರಿಗೆ ಬಂದ್ರೆ, ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 5,20,000 ಇದೆ. ಸೊ ಈ 5,20,000 ಅಲ್ಲಿ ಮೈನಸ್ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ, 2,80,000 ಇದೆ. 2,80,000 ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2,40,000 ಬರುತ್ತೆ. ಈಗ ಈ 2,40,000 ನಾನು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ, ಸೊ 2,40,000 ನೆಟ್ ಪ್ರಾಫಿಟ್ ಅಮೌಂಟ್ ಡಿವೈಡೆಡ್ ಬೈ ಸೇಲ್ಸ್ ಬಂದು 20 ಲ್ಯಾಕ್ ರುಪೀಸ್ ಇದೆ. ಸೊ ಡಿವೈಡೆಡ್ ಬೈ 20 ಲ್ಯಾಕ್ ರುಪೀಸ್ ಇಂಟು 100 ಮಾಡಿದ್ರೆ ಸೊ ನಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತಪ್ಪ ಅಂದ್ರೆ 12% ನಮಗೆ ಸಿಗ್ತಾ ಆಗುತ್ತೆ. ಸೊ ಇದು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇರ್ತಕ್ಕಂಥದ್ದು. ಸೊ ಇನ್ನೇನು ಕ್ವಶನ್ಸ್ ಅಲ್ಲಿ ಕೊಟ್ಟಿಲ್ಲ. ಈ ತರ ನೀವು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಸೇಲ್ಸ್ ಇಸ್ ಎ ಬೇಸ್. ನೀವು ಯಾವುದೇ ಅಮೌಂಟ್ ಅನ್ನ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡ್ತೀರಾ ಅಂದ್ರೆ ನೀವು ಸೇಲ್ಸೇ ಬೇಸ್ ಆಗಿ ತಗೋಬೇಕು. ಹಾಗಾಗಿ ಸೇಲ್ಸ್ ನ ಪರ್ಸೆಂಟೇಜ್ ಯಾವಾಗಲೂ 100% ಇರುತ್ತಾ ಹೋಗುತ್ತೆ. ಸೊ ರಿಮೈನಿಂಗ್ ನೀವು ಯಾವುದೇ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಆಯಾ ಅಮೌಂಟ್ ಡಿವೈಡೆಡ್ ಬೈ ಸೇಲ್ಸೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸೊ ನೀವು ಈ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಸೊ ಏನಪ್ಪಾ ಅಂತ ಹೇಳಿದ್ರೆ, ಸೊ ಒಂದು ನೋಟ್ ತಿಳ್ಕೊಂಡಿರಿ. ಸೊ ಸೇಲ್ಸ್ ಈಸ್ ಬೇಸ್, ಸೇಲ್ಸ್ ಏನ್ ಕೊಟ್ಟಿರ್ತಾರೆ ಈಸ್ ಬೇಸ್, ಅಂಡ್ ಸೊ ಪರ್ಸೆಂಟೇಜ್ ಬೇಸ್ ಪರ್ಸೆಂಟೇಜ್ ಈಸ್ ಆಲ್ವೇಸ್ 100% ಇರುತ್ತೆ. ಸೊ ಸೇಲ್ಸ್ ಇಸ್ ಎ ಬೇಸ್, ಸೇಲ್ಸ್ ಬೇಸ್ ಪರ್ಸೆಂಟೇಜ್ ಯಾವಾಗಲೂ ಕೂಡ 100% ಇರುತ್ತೆ. ಇನ್ನು ನೆಕ್ಸ್ಟ್ ನೀವು ಯಾವುದಕ್ಕೆ ಪರ್ಸೆಂಟೇಜ್ ಮಾಡ್ತೀರಾ ಅಂದ್ರೆ, ಸೊ ಇಲ್ಲಿ ತೋರಿಸಿದ್ ನೋಡಿ, ಈಗ ನೀವು ಗ್ರಾಸ್ ಪ್ರಾಫಿಟ್ಗೆ ನೀವು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡ್ಕೊಂಡ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಗ್ರಾಸ್ ಪ್ರಾಫಿಟ್ ಆಯಾ ವರ್ಷದ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೇಮ್ ಥಿಂಗ್ ಈಗ ಆಪರೇಟಿಂಗ್ ಎಕ್ಸ್ಪೆನ್ಸ್ ಇದೆಯಲ್ಲಪ್ಪ, ಸೊ ಆಪರೇಟಿಂಗ್ ಎಕ್ಸ್ಪೆನ್ಸ್ ಬಂದು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡ್ಕೊಳ್ಳಿ, ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಪರ್ಸೆಂಟೇಜ್ ಬರುತ್ತೆ. ಸೇಮ್ ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡ್ಕೊಂಡ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಅಂದ್ರೆ ನೀವು ಯಾವುದೇ ಅಮೌಂಟ್ ಅನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ತಿದ್ರ ಪರ್ಸೆಂಟೇಜ್ಗೆ ಅಂತ ಹೇಳಿದ್ರೆ ಸೇಲ್ಸೇ ಬೇಸ್, ಎಲ್ಲದನ್ನ ಕೂಡ ನೀವು ಸೇಲ್ಸ್ ಇಂದ ಡಿವೈಡ್ ಮಾಡ್ಕೊಂಡೋಗಿ ನಿಮಗೆ ಪರ್ಸೆಂಟೇಜ್ ಸಿಗ್ತಾ ಹೋಗುತ್ತೆ. ಆಯಾ ವರ್ಷದ ಅಮೌಂಟ್ ನೋಡ್ಕೊಂಡು ತಗೋಬೇಕಾಗುತ್ತೆ. ಸೊ ಇದು ನಿಮಗೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಕ್ವಶನ್ಸ್ಗೆ ಆನ್ಸರ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಇದು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಫಸ್ಟ್ ಪ್ರಾಬ್ಲಮ್ ನಾನು ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಥ್ಯಾಂಕ್ ಯು.